ಹಾಯ್ ಹಲೋ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ನನ್ನ ಮೀಟಿಂಗ್ ಚಾನಲ್ ಬರೋ ಎಡಿಟಿಂಗ್ ವಿಡಿಯೋಸ್ನ ಯಾವ ಥರ ಮಾಡುವಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಚೆನ್ನಾಗಿ ನಾವು ಹೊಸರಿದ್ರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಯಾವುದೇ ಒಂದು ಎಡಿಟಿಂಗ್ ವಿಡಿಯೋಸ್ ಹಾಕೋದು ನಿಮ್ಮ ಬಳಿ ನೋಡ್ತಾ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ನೀವು ಇಲ್ಲಿ ಒಳ್ಳೆ ಕಾವ್ಯ ಅವ್ರದ್ದೊಂದು ಫೋಟೋಸನ್ನು ತೊಗೊಂಡು ಎಡಿಟಿಂಗ್ ಮಾಡಿದ್ದೀನಿ. ಆ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದೇದಾಗಿ ನೀವು ನಾ ಈ ಥರ ಫೋಟೋಸು ಕಟ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಅಂತ ಇದೆಯಲ್ಲ, ಇದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಫೋಟೋಸ್ ಕಟ್ ಆಗುತ್ತೆ. ಅಲ್ಲಿ ನೀವು ಅಲ್ಲಿ ತಳಗೆ ಹಾಡ್ವೆ ಹಾಕೊಂಡು ನೋಡಿ, ಆ ಥರ ಏನೋ ಹಾಡ್ವೆ ಹಾಕೋದ್ರೆ ಇಲ್ಲಿ ಹಾಡ್ವೆ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಅಲ್ಲಿ ನೀವು ಏನಾರು ಲಿರಿಕ್ಸ್ ಏನಾರು ಬರ್ಕೊಳ್ಳೋದಾದ್ರೆ ಇಲ್ಲಿ ಟಿ ಆಪ್ಷನ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿರಿಕ್ಸ್ ಏನಾರು ಬರ್ಕೊಳ್ಬೋದು ಫ್ರೆಂಡ್ಸ್. ವಾಪಸ್ ಬಂದುಬಿಟ್ಟು ಇಲ್ಲಿ ಎಫೆಕ್ಟ್ ಇದೆ, ಇಲ್ಲಿ ನೀವು ಏನಾರು ವೀಡಿಯೋಸ್ ಮತ್ತು ಫೋಟೋಸು ಕಲರ್ ಕೂಡ ಮಾಡ್ಕೊಳ್ಬೋದು. ಈ ಎಫೆಕ್ಟನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಫ್ರೆಂಡ್ಸ್. ಇವೆಲ್ಲ ಎಫೆಕ್ಟ್ ಆದರೂ ಓಪನ್ ಆಗ್ತಾಯಿಲ್ಲ, ಯಾಕಂದರೆ ಎಫೆಕ್ಟ್ ಸರಿಯಾಗಿ ಕಾಣ್ತಾಯಿಲ್ಲ ನಮ್ಮದು. ಅದಕ್ಕೆ ಇಲ್ಲಿ ಎಫೆಕ್ಟನ್ನು ಓಪನ್ ಮಾಡಿ ತೋರಿಸಿ ನೋಡಿ ಫ್ರೆಂಡ್ಸ್. ಇಲ್ಲಿ ಎಫೆಕ್ಟ್ ಬರ್ತದೆ ನೋಡಿ, ಈ ಥರ ಎಲ್ಲ ಎಫೆಕ್ಟ್ಗಳು ಬರ್ತಾವೆ ಇದರಲ್ಲಿ. ವಾಪಸ್ ಬಂದುಬಿಟ್ಟು ವೀಡಿಯೋಸ್ಗೂ ಫೋಟೋಸ್ ಎಫೆಕ್ಟ್ ಕೂಡ ಮೇನ್ ಎಫೆಕ್ಟ್ ನೋಡಿ. ಇಲ್ಲಿ ಈಗಾಗಲೇ ನಾನು ಎಫೆಕ್ಟನ್ನು ಹಾಕಿದ್ದೀನಿ, ಈಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದೇ ಥರ ಎಫೆಕ್ಟ್ ಯಾವ ಥರ ಇಲ್ಲಿ ಬಾಡಿ ಎಫೆಕ್ಟ್ ತೋರಿಸಿ ನೋಡಿ. ವಾಪಸ್ ಬಂದುಬಿಟ್ಟು ಎಲ್ಲ ಬಾಡಿ ಎಫೆಕ್ಟ್ ಫ್ರೆಂಡ್ಸ್, ಇವೆಲ್ಲ ಥರದ ಬಾಡಿ ಎಫೆಕ್ಟು. ಇದ್ರದ್ದು ಒಂದು ವಿಷನ್ ಇರುತ್ತೆ, ವಿಷನ್ ಕಟ್ ಮಾಡಬೇಕಾದ್ರೆ ಓಪನ್ ಆಗ್ತಲ್ಲ ನಂಗೆಲ್ಲ ಓಪನ್ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡು ಫ್ರೆಂಡ್ಸ್. ಇಲ್ಲಿ ನೀವು ವೈಟ್ ಒಂದು ಇದ್ರದ್ದು ಫಿಲ್ಟರ್ ಅದು ಓಪನ್ ಆಯ್ತು ನೋಡಿ. ಹೊಳ್ಳಿ ಇದೇ ಥರ ಮತ್ತು ಇಲ್ಲಿ ವಿಡಿಯೋ ಎಫೆಕ್ಟ್ಗಳು ತೋರಿಸ್ತಾನೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇವೆಲ್ಲ ವಿಡಿಯೋ ಎಫೆಕ್ಟು. ಹೊಳ್ಳಿ ಅಲ್ಲಿ ಬೇಜಾನ್ ಎಫೆಕ್ಟ್ಗಳು ತೊಳಿದೆ ಫ್ರೆಂಡ್ಸ್ ತೋರಿಸಿ. ಹೊಳ್ಳಿ ಲೈಟಿಂಗ್ ಎಫೆಕ್ಟ್ಸ್ ಕೂಡ ಇದೆ ನೋಡಲಿ ತೋರಿಸಿ. ಇದೇ ಥರ ಕ್ಯಾಪ್ ಆಫ್ನಲ್ಲಿ ಎಲ್ಲ ಥರ ಎಡಿಟಿಂಗ್ ವಿಡಿಯೋಸ್ಗಳು ಬರ್ತಾವೆ, ಎಡಿಟಿಂಗ್ ಮಾಡ್ಕೊಳ್ಬೋದು. ಎಲ್ಲ ಎಡಿಟಿಂಗ್ ನಾವು ಮಾಡೋದು ಇದರಲ್ಲಿ ಯಾವಾಗ ಬೇಕು ಆ ಥರ ಎಡಿಟಿಂಗ್ ವಿಡಿಯೋಸ್ಗಳು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದೇ ಥರ ಎಡಿಟಿಂಗ್ ವಿಡಿಯೋಸ್ಗಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು. ಅವ್ರು ಕೂಡ ಈಗ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು.